ನೂಪುರೋದಾರಪಾದಾರವಿಂದಂ ನಂದಯಾಮೋ ವಯಂ ನಂದಸೂನು. ಆ ಪದ್ಯದ ಭಾವ ಹೀಗಿದೆ: ಮಂಜುಷಿಂಜನ್ಮಣಿ ಶ್ರೇಣಿರಾಜನ್ ನೂಪುರೋದಾರ ಪಾದಾರವಿಂದಂ ಉಲ್ಲಸನ್ನೃತ್ತ ಲೀಲಾ ವಿಲಾಸಂ ನಂದಯಾಮೋ ವಯಂ ನಂದಸೂನು. ಮಂಜುಷಿಂಜನ್ಮಣಿ ಮಣಿಗಳು ಅತ್ಯಂತ, ಮಂಜು ಅಂದ್ರೆ ಚೆಲುವು ಅಂತ ಅರ್ಥ, ಶಿಂಜತ ಅಂದ್ರೆ ಸೇರಿಕೊಂಡದ್ದು, ಒಂದರ ನಂತರ ಒಂದು ಹೆಣೆದುಕೊಂಡದ್ದು. ಆ ಮಣಿಗಳ ಶ್ರೇಣಿ ಸಾಲು, ಝಣ 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 ಝಣ, ರಾಜನ್ ಅಂದ್ರೆ ಹೊಳೆಯುವ, ನೂಪುರೋದಾರ ಪಾದಾರವಿಂದಂ ಮಣಿಗಳಿಂದ ಕೂಡಿದ ಕಾಲ್ಗೆಜ್ಜೆಯ ಝಣ ಝಣ ಶಬ್ದ ಕಿವಿ ಸೆಳೆಯತ್ತೆ, ಅದರ ಚಂದದ ಕಸೂತಿ ಕಾರ್ಯದಿಂದ ಕಣ್ ಸೆಳೆಯತ್ತೆ. ಅಂತಹ ಚೆಲುವಾದ ನೂಪುರವನ್ನ ತೊಟ್ಟ ಕಾಲುಗಳನ್ನು ನಾವು ಪ್ರಾರ್ಥಿಸುತ್ತೇವೆ. ಅದು ಹೇಗೆ ಅಂದ್ರೆ ಉಲ್ಲಸ ನೃತ್ತ ಲೀಲಾ ವಿಲಾಸಂ, ನರ್ತನ ಮಾಡುವ ನಾಟ್ಯ ಲೀಲೆಯ ವಿಹಾರವನ್ನು ತೋರುವ ಕೃಷ್ಣನನ್ನ. ಅದು ಎಲ್ಲಿ ನಮ್ಗ ಆ ನೃತ್ಯದ ಕಲೆ ಕಾಣುವುದು? ಕಾಲಿಯನನ್ನು ಮರ್ದಿಸುವಾಗ ಜಾರುವ ನೆಲದಲ್ಲಿ ತಪ್ಪದ ಹೆಜ್ಜೆಯನ್ನ ಹಾಕಿದ ಏಕೈಕ ವ್ಯಕ್ತಿ ಅಂದ್ರೆ ಮೋಸ್ಟ್ಲಿ ಕೃಷ್ಣ ಒಬ್ಬನೇ. ಅಂತಹ ಲೀಲೆಯಿಂದ ಹೆಜ್ಜೆ ಇಡುವ ಭಗವಂತನ ಪಾದವನ್ನು ನಮಿಸುತ್ತೇವೆ ಅಂತ ಈ ಪದ್ಯದಲ್ಲಿ ಹೇಳಿದರು. ಚಾರು ಚಾಮೀಕರೋದ್ಭಾಸಿ ಭಾಸೋ ದೀಪ್ತ ಸೌದಾಮಿನಿ ಧಾಮ ಕಾಂಚಿಂ ವಲ್ಲರಿ ವಲ್ಲರಿ ಭೃಂಗರಾಜಂ ನಂದಯಾಮೋ ವಯಂ ನಂದಸೂನುಂ. ಗೋವಿಂದ 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 ರಾಮ, ಗೋವಿಂದ 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 ರಾಮ. ಮುಂದಿನ ಪದ್ಯದ ಚಾರು ಚಂದಾಗಿರುವ, ಚಾಮೀಕರ ಬಂಗಾರದ, ಉದ್ಭಾಸಿ ಹೊಳೆಯುವ, ಭಾಸಃ ಪ್ರತಿಕಾಂತಿಯಿಂದ, ಅದು ಮಿಂಚಿನ ಹಾಗೆ, ಸೌದಾಮಿನಿ ಅಂದ್ರೆ ಮಿಂಚು, ಆ ಬೆಳಕು ಮಿಂಚಿನಂತೆ ಹೊಳಿತಾ ಇದೆ. ಯಾಕೆ ಹೊಳಿತಾ ಇದೆ ಅಂದ್ರೆ ಅದು ನಡುದಾರ ಬಂಗಾರದ್ದು. ಆ ಬಂಗಾರದ ಬಣ್ಣದ ನಡುದಾರ ತಾನು ಬೆಳಗ್ತಾ ಇದೆ, ತನ್ನ ಸುತ್ತಲಿನ ಎಲ್ಲವನ್ನು ಬೆಳಗ್ತಾ ಇದೆ ಅನ್ನುವ ಸ್ವರೂಪದಲ್ಲಿರುವ ಭಗವಂತನನ್ನು, ಅಂದ್ರೆ ಅಂತ ನಡುದಾರವನ್ನು, ಚಂದದ ನಡುದಾರವನ್ನು ಹಾಕಿಕೊಂಡ, ಪುಟಕ್ಕೆಟ್ಟ ಚಿನ್ನದ ಹೊಳೆಯುವ ಮಿಂಚಿನ ಬಳ್ಳಿಯಂತೆ ಸೊಂಟದ ಮೇಲೆ ಮಿಂಚುವ ನಡುದಾರವನ್ನ ತೊಟ್ಟ ಕೃಷ್ಣನನ್ನ ನಂದಯಾಮಃ. ಗೋಪಿಕೆಯರ ಸುತ್ತ ಓಡಾಡ್ತಾ ಇರುವ ಕೃಷ್ಣನ ಉಲ್ಲೇಖವನ್ನ ಮಾಡುತ್ತಾ, ವಲ್ಲವಿ ವಲ್ಲರಿ ಭೃಂಗರಾಜಂ, ಗೋಪಿಕೆಯರ ಸುತ್ತ, ಗೋಪಿಕೆಯರೆಂಬ ಬಳ್ಳಿಯಲ್ಲಿ ಮೂಡಿದ, ಅವರ ಮುಖಗಳೆಂಬ ಕಮಲಗಳಲ್ಲಿ ಮೂಡಿದ ಮಧುವನ್ನ ಸ್ವೀಕರಿಸುವ ದುಂಬಿಯನ್ನಾಗಿ ಕೃಷ್ಣನನ್ನು ಚಿಂತಿಸಿ ಹೇಳ್ತಾರೆ. ಅದು ಎಂಥ ದುಂಬಿ ಅಂದ್ರೆ ಭೃಂಗರಾಜಂ, ಅರಸ ದುಂಬಿ, ಅದು ರಾಜದುಂಬಿ, ಸಾಮಾನ್ಯ ದುಂಬಿ ಅಲ್ಲ. ಅದು ಭೃಂಗರಲ್ಲಿ ಅರಸು ಎನಿಸಿದಂತಹ, ಜೇನನ್ನ ಅರಸುತ್ತಾ ಬರುವ ಕೃಷ್ಣನನ್ನು ನಮಿಸುತ್ತೇನೆ. ಸಂತತಾನಂತ ವೇದಾಂತ ಮೂರ್ತಿಂ ವೈಜಯಂತೀಂ ಶ್ರಿಯಾ ವೈಜಯಂತೀಂ ಬಿಭ್ರತಂ ವಕ್ಷಸಾದಭ್ರಮೇತಂ ನಂದಯಾಮೋ ವಯಂ ನಂದಸೂನುಂ. ಸಂತತ ಎಲ್ಲೆಡೆ ತುಂಬಿರುವ, ಅನಂತ ಕೊನೆಯಿಲ್ಲದ ಹಾಗೆ ಹಬ್ಬಿರುವ, ವೇದಾಂತ ಮೂರ್ತಿಂ ವೇದದ ನಿಜವಾದ ಅರ್ಥವನ್ನೇ ಪ್ರತಿರೂಪವಾಗಿ ತೊಟ್ಟು ನಿಂತಿರುವಂತಹ ಭಗವನ್ಮಯವಾದ ಶಕ್ತಿಯನ್ನು, ವೈಜಯಂತೀಂ ವೇದಗಳು ಭಗವಂತನ ಚೆಲುವಿನ ಮೂರ್ತಿಯನ್ನ ನಿರಂತರ ಹಾಡಿ ಹೊಗಳುತ್ತಾನೆ ಇದೆ. ನಮ್ಮ ಹಾಗೇನೆ ಅವನಿಗೂ ಕೂಡ ಅತ್ಯಂತ ಅಪರೂಪದ
ಆ ಗುಣ ಅನುಸಂಧಾನಕ್ಕೆ ಯೋಗ್ಯವಾದ ರೂಪ ಇದೆ. ಆ ರೂಪದ ಅಂಶವನ್ನ ವೇದಗಳು ಹೇಳಿದಂತೆ ಚಿಂತಿಸುವ ರೀತಿಯಲ್ಲಿ ನಮಗೆ ಎಚ್ಚರಿಸ್ತಾ ಇದ್ದಾರೆ. ವೈಜಯಂತೀಂ, ಜಯವನ್ನ ನೆನಪಿಸುವ, ಕಾಂತಿಯಿಂದ ತುಂಬಿರುವ, ಗೆಲುವನ್ನ, ದೇವರಿಗೇನ್ ಗೆಲುವು? ಯಾರ ಮೇಲ್ ಗೆಲ್ಬೇಕು? ಯಾರ ಮೇಲೂ ಗೆಲ್ಬೇಕಾಗಿಲ್ಲ, ಗೆದ್ದೇ ಇದ್ದಾನೆ. ಆದ್ರೆ ನಮ್ಗೆ ಆ ಮಾಲೆಯನ್ನ ಹಾಕಿಕೊಳ್ಳುವ ಮೂಲಕ ನನ್ನನ್ನ ನಂಬಿದ್ರೆ ಈ ಮಾಲೆ ನಿಮ್ಮತ್ರ ಇರುತ್ತೆ ಅಂತ ಧೈರ್ಯ ತುಂಬಿಸುವ ಹಾಗೆ, ಬಿಭ್ರತಂ ವಕ್ಷಸಾ ಅದಭ್ರಮೇತಂ, ಈ ತಡೆಯಲಾರದ ತಾಕತ್ತದು. ಅದಭ್ರ ಅಂದ್ರೆ ಹ್ಮ್, ದಭ್ರ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಅದಭ್ರ ಅಂದ್ರೆ ತುಂಬಾ ತುಂಬಾ ಚಂದದ ಅದ್ಭುತವಾದ ಮಾಲೆಯನ್ನ ಎದೆಯಲ್ಲಿ ತೊಟ್ಟವನನ್ನು, ಪರಿಪೂರ್ಣನನ್ನು, ಗೋಪನ ನಂದಗೋಪನ ಮಗನಾಗಿ ಹಾವು ಆನೆಗಳ, ಕುದುರೆಗಳ, ಹಸುಗಳ ಎಲ್ಲ ಪ್ರೀತಿಯನ್ನು ಸಂಪಾದಿಸಿದ ಭಗವಂತನನ್ನು ನಾವು ಸಂತೋಷಗೊಳಿಸುತ್ತೇವೆ. ಚಾರುಣಾ ವೇಣುನಾ ಗೀಯಮಾನಂ ಮಾರ್ಗ ಸಂಚಾರಲೋಲಾಂಗುಲೀಕಂ ಮಂಗಲಾಪಾಂಗದತ್ತಾವಲೋಕಂ ನಂದಯಾಮೋ ವಯಂ ನಂದಸೂನುಂ. ಕೊಳಲಿನ ದನಿಯಿಂದ ಕೊಂಡಾಡಿಸಿ ಕೊಳ್ಳಲ್ಪಡುವವನು ಕೃಷ್ಣ ಅಂದ್ರೆ. ಕೊಳಲು ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಕೊಳಲು. ಆ ಕೊಳಲಿನ ನಾದ ಕೇಳಿದ್ರೆ ಮೈ ಮರೆತು ಅಲ್ಲೇ ನಮ್ಮ ಸಮರ್ಪಣೆಯನ್ನು ನಾವು ಅವನಿಗೋಸ್ಕರ ಮಾಡಿಕೊಳ್ಬೇಕು ಅನ್ನುವಷ್ಟು ಎತ್ತರದ ಗುಣವಂತಿಕೆಯಿಂದ ತುಂಬಿದವನು. ಕೊಳಲಿನ ಮೇಲೆ ಬೆರಳಾಡಿಸಿ ಸಂಗೀತದ ವಿವಿಧ ದಾರಿಗಳನ್ನ ತೋರಿಸಿದವನು. ತನ್ನ ಕಡೆಗಣ್ಣ ನೋಟದಿಂದಲೇನೆ ಎಲ್ಲ ಭಕುತರನ್ನು ಕೂಡ ಹರಸುತ್ತಿರುವ ಸ್ವರೂಪದವನನ್ನು ನಾವು ನಂದಯಾಮಹ, ಆನಂದ ಪಡಿಸುವೆವು. ತುಂಬಾ ಚಂದದ ಮಾತು. ಚಾರುಣ ವೇಣುನ ಗೀಯಮಾನ, ಅವನ ಬಾಯಿಯಲ್ಲಿ ವೇಣು ಹಾಡ್ತಾ ಇದೆ. ಅವನು ವೇಣುವನ್ನು ಬಳಸಿ ಹಾಡುವುದಲ್ಲ, ವೇಣು ಕೃಷ್ಣನನ್ನು ಆಶ್ರಯಿಸಿ ಹಾಡ್ತಾ ಇದೆ. ಅದು ಅಂತಹ ಅನೇಕ ಮಾರ್ಗ ಸಂಚಾರ, ಸಂಗೀತದ ಹಲವು ಏರಿಳಿತಗಳನ್ನ, ಹಲವು ಪ್ರಭೇದಗಳನ್ನ ಅನಾಯಾಸವಾಗಿ ಹಾಡಿ ರಸಿಕರ ಹೃದಯವನ್ನ ತನ್ನತ್ತ ಸೆಳೆಯುವ ಅಸಾಧಾರಣವಾದ ಗುಣವಂತಿಕೆಯಿಂದ ಕೂಡಿದವನನ್ನು ನಾವು ನಮಿಸುತ್ತೇವೆ. ಮಂದಹಾಸಶ್ರಿಯಾ ನಂದಯಂತಂ ಸುಂದರೀಮಿಂದಿರಾಮಿಂದುಕಾಂತಿಂ ಪದ್ಮರಾಗಾನುರಾಗಾಧರೋಷ್ಠಂ ನಂದಯಾಮೋ ವಯಂ ನಂದಸೂನುಂ. ಯಾವುದೇ ಒಂದು ವಿಷಯ ಮೊದಲು ಅದು ಆಸಕ್ತಿಗೆ ಕಾರಣವಾಗುವುದು ಅದರ ಲುಕ್ ಅಥವಾ ಮೊದಲ ದರ್ಶನ ಅಥವಾ ನಡೆ, ಅದರ ಆಚರಣೆ, ಅದರ ವಸ್ತುವನ್ನು ಇಟ್ಟುಕೊಂಡ ಬಗೆ ಇತ್ಯಾದಿಗಳ ಮೂಲಕ ಒಂದು ವಸ್ತು ಆಸಕ್ತಿದಾಯಕವಾಗುತ್ತೆ. ಭಗವಂತನಲ್ಲಿ ಆಸಕ್ತಿ ಹುಟ್ಲಿಕ್ಕೆ ಯಾವ ವಿಷಯದಲ್ಲಿ ಕಮ್ಮಿ ಅಂತ ಹೇಳಬೇಕು? ಪಾದ, ಅದು ಅದ್ಭುತ. ಕೈಗಳು, ಅದು ಅಪರಂಪಾರವಾದ ಸಹಾಯ ಮಾಡುವ ಕೈಗಳು. ಇದೆಲ್ಲದಕ್ಕೆ ಕಾರಣವಾದದ್ದು ಮುಖ ಕಮಲ, ಬುದ್ಧಿ, ಒಳಗಿನಿಂದ ತಲೆ. ಆದ್ರೆ ಈ ತಲೆಯ ಸೆಲೆಯನ್ನ ಅರ್ಥ ಮಾಡಿಕೊಂಡ ಲಕ್ಷ್ಮಿ ಅವನನ್ನ ಯಾವಾಗ್ಲೂ ಮೆಚ್ಚುತ್ತಾಳೆ. ಚಂದ್ರನಂತೆ ಚೆಲುವೆಯಾದವಳು ನಿಜವಾಗಿ. ಮಂದಹಾಸ ಶ್ರಿಯಾ ನಂದಯಂತಂ ಸುಂದರೀಂ ಇಂದಿರಾಮಿಂದು ಕಾಂತಿಂ. ಇಂದಿರಾಂ, ಇಂದು ಕಾಂತಿಂ, ಇಂದುವಿನ ಕಾಂತಿಯಂತೆ ಹೊಳೆಯುವವಳು. ಚೆಲುವಾದ ನಗೆಯಿಂದ ಎಲ್ಲವನ್ನು ತನ್ನಲ್ಲಿ ಸೆಳೆಯುವವಳು. ಅಂತಹ ಲಕ್ಷ್ಮಿಯನ್ನು ಕೂಡ ಸೆಳೆದ, ಆನಂದ ತುಂಬಿದ, ಅದು ಮುಖದಲ್ಲಿ ನಗೆಯೂ ಇದೆ, ಹೃದಯದಲ್ಲಿ. ಕೆಲವರು ಮುಖದಲ್ಲಿ ನಗ್ತಾರೆ, ಹೃದಯದಲ್ಲಿ ನಗೆ ಇರಲ್ಲ. ಕೆಲವರು ಹೃದಯದಲ್ಲಿ ನಗೆ ಇರುತ್ತೆ, ಆದ್ರೆ ಮುಖದಲ್ಲಿ ತೋರಿಸಲ್ಲ.
ಎರಡೂ ಎಲ್ಲರಿಗೂ ಹೇಳಿದ ಸಂಗತಿ ಅಲ್ಲ. ಎಲ್ಲಾ ನಿಯಮಗಳು ಎಲ್ಲರಿಗೂ ಹೊಂದುವಂತದ್ದಲ್ಲ. ಕೆಲವು ನಿಯಮಗಳು ಕೆಲವರಿಗೆ ಕೆಲವು ಕಾಲಕ್ಕೆ ಮಾತ್ರ ಹೊಂದಾಣಿಕೆ ಆಗುತ್ತೆ. ನಾನು ಹಿಂದೆ ಇದ್ದಾಗ ಅದನ್ನ ಮಾಡ್ತಿದ್ದೆ ಅಂದ್ರೆ, ಈಗ ನಿನ್ ಪೊಸಿಷನ್ ಬೇರೆ ಆದಾಗ, ಆ ಎಲ್ಲಾ ಅಂಶಗಳನ್ನು ನಾನು ಪಾಲಿಸಲೇಬೇಕು ಅಂತ ಹಠ ಇಲ್ಲ. ಎಲ್ಲಾ ದೇಶದ ನಿಯಮ ಎಲ್ಲಾ ದೇಶಕ್ಕೆ ಅನ್ವಯ ಆಗುವುದಿಲ್ಲ ಹೇಗೋ, ಹಾಗೆ ಎಲ್ಲಾ ಕಾಲದ ನಿಯಮ ಎಲ್ಲಾ ಹೊತ್ತಿಗೂ ಹೇಗೆ ಒಪ್ಪಿಕೊಳ್ಳಿಕ್ಕಾಗುವುದಿಲ್ವೋ, ಆದ್ರೆ ಎಲ್ಲಾ ಕಾಲಕ್ಕೂ ಇರುವ ಭಗವಂತನ ವಿಷಯದಲ್ಲಿ ಮಾತ್ರ ಒಂದೇ ತರದ ಚಿಂತನೆ, ಅಂದ್ರೆ ಅಷ್ಟು ವೈವಿಧ್ಯಗಳನ್ನು ತಾನು ಲೋಕದಲ್ಲಿ ಕೊಡ್ತಾ ಇದ್ರು, ತಾನು ಮಾತ್ರ ಒಂದೇ ತೆರನಾಗಿ ಉಳಿದುಕೊಂಡಿರುವಂತಹ ನಂದಗೋಪನ ಮಗನಾದ ಕೃಷ್ಣನನ್ನು ನಂದಯಾಮಃ ವಂದಿಸುವೆನು. ಪದ್ಮರಾಗಮಣಿ ಅದು ಸಾಮಾನ್ಯ ಹವಳಕ್ಕೆ, ಆ ಮುತ್ತು, ಹವಳ ಈ ಶಬ್ದಗಳಿಗೆ ನಮಗೆ ತುಂಬಾ ಪದಾರ್ಥಗಳು ಏನು ಅಂತ ಗೊತ್ತಿಲ್ಲ. ರಾಜರ ಹತ್ರ, ಆ, ಹಳವರ ಹತ್ರ ಹೋದ್ರೆ ಅದರ ವೈವಿಧ್ಯಗಳ ಅರ್ಥ ಆಗುತ್ತೆ. ಅಂತಹದ್ದೊಂದು ಪದ್ಮರಾಗ. ಅದರ ಅನುರಾಗ ಕೆಂಪು ಬಣ್ಣದ ತುದಿಯ ಅಂಶ ಅನ್ನೋದು ತುಟಿಯಲ್ಲಿ ಅಂಟಿಕೊಂಡಿದೆ. ಅಂತ ಅಧರೋಷ್ಠಂ, ಅಂತ ಸುಂದರವಾದ ಚೆಲುವಾದ, ಆ ಮನಸ್ಸನ್ನ ಸೆಳೆಯುವ, ನಗೆಗೂ ಅರ್ಥವನ್ನು ಕೊಡುವ ಆ ತುಟಿಯನ್ನು ಹೊಂದಿರುವ ಕೃಷ್ಣನನ್ನ ನಾನು ನಮಿಸುತ್ತೇನೆ. ನಂದ ಆ ಭಗವಂತನಲ್ಲಿ ಸಂತೋಷ ಪಡುವ ಕಾರ್ಯದಲ್ಲಿ ತೊಡಗ್ತೇನೆ ಅಂತ ಹೇಳ್ತಾನೆ. ಚಾರುಹಾಸ, ಮೆಲ್ಲನೆಯ ಮೆತ್ತನೆಯ ಅರಳು ನಗೆ, ಮಲ್ಲಿಗೆಯಂಥ ನಗೆ, ಅಲ್ಲಿ ಕಾಣುವ ದಂತ ಪಂಕ್ತಿ, ಅಲ್ಲಿನ ಸಾಲು ಅದು ಪೂರ್ತಿ ಕಾಣಬಾರ್ದು. ಹಾಗೆ ಸೌಂದರ್ಯವನ್ನ ಬರಹಮಾಲಾವತಂಸಂ, ತಲೆ ಮೇಲೆ ನವಿಲಿನ ಗರಿ, ಬರಹಮಾಲ ಅವತಂಸ, ಅವತಂಸ ಅಂದ್ರೆ ಆಭರಣ, ನವಿಲಿನ ಗರಿಯನ್ನ ತಲೆಯಲ್ಲಿ ತೊಟ್ಟವನು. ಅಂಜನಾಭಂ, ಕಮಲನಾಭನನ್ನು ನೆನಪಿಸಿಕೊಳ್ಳುವುದನ್ನ ಕಂಜನಾಭ ಅಂದ್ರು. ಅಂಜನಾಭ ಅಂತಂದ್ರೆ, ಆ ಅಂಜನ ಅಂದ್ರೆ ಕಪ್ಪು ಬಣ್ಣ ಅಂತ ಅರ್ಥ. ಕೃಷ್ಣ ಅಲ್ವ ಅವನು. ಆಕರ್ಷಕವಾದ ಗಿಡಿದ ಮೋಡದ ಮೈಬಣ್ಣದ ವ್ಯಕ್ತಿತ್ವವುಳ್ಳವನನ್ನು ನಂದಯಾಮಃ. ವಿಭುಂ, ಎಲ್ಲೆಡೆ ಇರುವ, ವಿವಿಧ ರೂಪದಲ್ಲಿ ಬರುವ, ಎಲ್ಲಾ ಚಿಂತನೆಗಳಿಗೂ ಕೂಡ ತಾನು ಆಹಾರವಾಗಿ ಸಿಗಬಲ್ಲ ಹೊಕ್ಕಳ ಬಳ್ಳಿಯಲ್ಲಿ ತಾಯಿಯಂತೆ ನಾಲ್ಮಗನನ್ನ ಹೆತ್ತವನನ್ನು ನಂದಯಾಮಃ ಒಲಿಸುವೆವು. ಉಲ್ಲಸನ್ ನೃತ್ತ ಲೀಲಾ ವಿಲಾಸಂ, ಉಲ್ಲಸತ್ ಕುಂತಳಾ ಮುಕ್ತ ಮುಕ್ತ ರತ್ನ ರಕ್ತರತ್ನ ಪ್ರಭಾ ಶೋಭಮಾನಂ ಕುಂಕುಮ ಶ್ರೀ ಲಲಾಮಾಭಿರಾಮಂ ನಂದಯಾಮೋ ವಯಂ ನಂದಸೂನು. ಚೆಲುವಾದ ಕುರುಳು ಕೂದಲಿನಲ್ಲಿ ಅದನ್ನು ಚೆನ್ನಾಗಿ ಹೆಣೆದು ತೊಟ್ಟ ಮುತ್ತುರತ್ನಗಳ ಕೆಂಪು ಕಾಂತಿಯುಳ್ಳ ಬೆಳಕನ್ನು ನಾನು ನಮಸ್ಕರಿಸುತ್ತೇನೆ. ಬೆಳಕಿನ ರೂಪದಲ್ಲಿ ನಮಗೆ ಸೌಂದರ್ಯವನ್ನು ಹೆಚ್ಚಿಸಿದವನನ್ನು ನೋಡಿ ಸಂತೋಷ ಪಡ್ತೇವೆ. ಆದರೆ ಅದರ ಜೊತೆಗೆ ಹಣೆಯಲ್ಲಿ ಕುಂಕುಮದ ಬೊಟ್ಟುವನ್ನ ಇಟ್ಟುಕೊಂಡು ಕೂಡ ಕೃಷ್ಣ, ಅಂದ್ರೆ ಕುಂಕುಮ ಶ್ರೀಲಲಾಮಾಭಿರಾಮಂ, ಲಲಾಮ ಅಂದ್ರೆ ಹಣೆ, ಅಭಿರಾಮ ಅಂದ್ರೆ ಶೋಭಿಸುವುದು. ಕುಂಕುಮ ಹಣೆಯಲ್ಲಿ ಕೃಷ್ಣನೇ ಸ್ವತಃ ಇಟ್ಟುಕೊಂಡು ಅವನು ಸಂಸ್ಕೃತಿಯನ್ನ ನೀವ್ ಇಟ್ಕೊಳ್ಬೇಕು, ನಾನ್ ಯಾಕೆ ಇಡ್ಬೇಕು ಅಂತ ದೇವರು ತನ್ಗೆ ಯಾವ ನಿಯಮಗಳ ಪಾಲನೆ ಅವಶ್ಯಕತೆ ಇಲ್ಲ ಅಂತ ತೋರಿಸ್ಲಿಲ್ಲ. ತಾನೇ ಕುಂಕುಮವನ್ನು ಇಟ್ಟುಕೊಂಡು ಶೋಭಿಸ್ತಾ ಇದ್ದಾನೆ. ಆ ರೀತಿ ಧ್ಯಾನದಲ್ಲಿ ಭಗವಂತನನ್ನ ಕಾಣಬೇಕು. ಅದು ಕುಂಕುಮ ಅಂತ ಅನ್ನೋದು ನಮ್ಮ ಆಂತರಂಗದ ಎಚ್ಚರವನ್ನು ಕೊಡುವ ಶಕ್ತಿಯ ಜಾಗ ಅದು.
ಅದನ್ನ ಹಾಗೆ ಭಗವತ್ ಪ್ರಸಾದವನ್ನ ತೊಟ್ಟು ನಾವದನ್ನ ಆಗಾಗ ಎಚ್ಚರಿಸ್ತಾ ಇದ್ರೆ ಭಗವತ್ ಪ್ರಸಾದದ ಮೂಲಕ ನಮ್ಗೆ ಸರಿಯಾದ ಆದೇಶಗಳು ಸಿಗ್ತವೆ, ಸರಿಯಾದ ಗುರಿಗಳು ಗೊತ್ತಾಗ್ತವೆ, ಗುರುಗಳ ಸಂಪರ್ಕ ಉಂಟಾಗುತ್ತೆ. ಹೊರಗಿನಿಂದ ಕೈಗೆ, ಕಣ್ಣಿಗೆ ಮುಟ್ಲಿಕ್ಕಾಗದ ಸಂಗತಿಗಳೆಲ್ಲ ಹುಬ್ಬಿನ ಮಧ್ಯದಲ್ಲಿನ ಆ ತೀಡುವಿಕೆಯಿಂದ ಎಚ್ಚರ ಆಗುತ್ತೆ ಎನ್ನುವುದಕ್ಕೋಸ್ಕರ ಕೃಷ್ ಕೃಷ್ಣನು ಸ್ವತಃ ಹಣೆಯಲ್ಲಿ ಕುಂಕುಮವನ್ನು ಧರಿಸಿ ಲೋಕಕ್ಕೆ ಅದರ ತಿಲಕದ ಚೆಲುವನ್ನ ಹೆಚ್ಚಿಸಿದ್ದಾನೆ ಅನ್ನುವುದನ್ನು ಹೇಳುತ್ತಿದ್ದಾರೆ. ವಾಸುದೇವಂ ಸದಾನಂದ ತೀರ್ಥಾನಂದ ಸಂದೋಹ ಸಂದಾನಶೀಲಂ ಸ್ವಾಮಿನಂ ಸಚ್ಚಿದಾನಂದ ಮೂರ್ತಿಂ ನಂದಯಾಮೋ ವಯಂ ನಂದಸೂನುಂ. ಆನಂದ ತೀರ್ಥರಿಗೆ ಆನಂದದ ಸೆಲೆಯನ್ನ ಕರುಣಿಸುತ್ತಿರುವವನನ್ನು, ಸಚ್ಚಿದಾನಂದ ಸ್ವರೂಪನನ್ನು, ವಾಸುದೇವ ರೂಪಿ ಪರಮಾತ್ಮನನ್ನು ನಾವು ನಂದಯಾಮಃ ಒಲಿಸುತ್ತೇವೆ. ಆನಂದ ತೀರ್ಥಾನಂದ ಸಂದೋಹ ಸಂದಾನಶೀಲಂ, ತುಂಬ ಚಂದದ ಶಬ್ದ. ಆನಂದ ತೀರ್ಥರಿಗೆ ಆನಂದವನ್ನ ಹುಟ್ಟಿಸುವ ರಾಶಿಯನ್ನೇ ಶಾಸ್ತ್ರದ ನೆಲೆಯಲ್ಲಿರ್ಬೋದು, ಅದನ್ನ ಆನಂದ ತೀರ್ಥರಿಗೆ ಕೊಟ್ಟು ನಮಗೂ ಅವರ ಮೂಲಕ ದೊರಕುವಂತೆ ಮಾಡಿದ ಭಗವಂತನನ್ನು ನಾವು ಒಲಿಸುತ್ತೇವೆ ಅನ್ನುವುದನ್ನ ಈ ಪದ್ಯದಲ್ಲಿ ಹೇಳಿದರು. ಮತ್ತೆ ನಾಳೆ ಇದರ ಮುಂದಿನ ಅನುಸಂಧಾನದ ಭಾಗಗಳನ್ನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು.